ಆಷಾಢ ಮಾಸದ ಮೊದಲ ಶುಕ್ರವಾರಕ್ಕೆ ಈಗಾಗಲೇ ರಾಜ್ಯ, ಹೊರ ರಾಜ್ಯ, ಜಿಲ್ಲೆ, ಹೊರ ಜಿಲ್ಲೆ ಹಾಗೂ ವಿದೇಶದಿಂದಲೂ ಕೂಡ ಸಾಕಷ್ಟು ಮಂದಿ ಭಕ್ತರು ಬಂದಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಈಗಾಗಲೇ ನಾಡ ಅಧಿದೇವತೆ ಚಾಮುಂಡಿ ತಾಯಿಯ ಸನ್ನಿಧಾನಕ್ಕೆ ಸಾವಿರಾರು ಮಂದಿ ಭಕ್ತರು ಬೆಳಿಗ್ಗೆ 3:30 ಆಗಮಿಸಿದ್ದಾರೆ. ಒಟ್ಟು 4 ಕಡೆಗಳಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ. ಮೊದಲನೇದು ಮೆಟ್ಟಿಲುಗಳ ಮೂಲಕ, ಇನ್ನೊಂದು ಸಾರ್ವಜನಿಕ ದರ್ಶನ ಅಂದರೆ KSRTCಯ ಶಕ್ತಿ ಯೋಜನೆಯನ್ನು ಬಳಸ್ಕೊಂಡು. ಈ ಬಾರಿ ವಿಶೇಷ ಅಂತ ಅಂದರೆ ಈವರೆಗೆ ಗಂಡು ಮಕ್ಕಳು ಕೂಡ ಕೊರಗ್ತಿದ್ರು, ನಮಗೆ ಉಚಿತವಾಗಿ ಬಸ್ ಸಿಗ್ತಿಲ್ಲ ಅಂತ ಹೇಳಿದ್ರೆ ಲಲಿತಮಾಲ್ ಹೆಲಿಪ್ಯಾಡ್ನಿಂದ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಪ್ರತಿಯೊಬ್ಬ ಭಕ್ತರಿಗೂ ಅಂದರೆ ಗಂಡು ಮಕ್ಕಳಿಗೂ ಸೇರಿ ಉಚಿತವಾಗಿ ಪ್ರಯಾಣವನ್ನು ಕಲ್ಪಿಸಿಕೊಡಲಾಗಿದೆ. ಇನ್ನು ಉಳಿದಂತೆ ಇನ್ನು ಚಾಮುಂಡಿ ಬೆಟ್ಟದಲ್ಲಿ ಒಟ್ಟು 3 ಸರತಿ ಸಾಲುಗಳನ್ನು ಮಾಡಲಾಗಿದೆ. ಒಂದು 2,000 ರೂಪಾಯಿ, ಅದಕ್ಕೆ 10 ರಿಂದ 15 ನಿಮಿಷದಲ್ಲೇ ದರ್ಶನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಉಳಿದಂತೆ 300 ರೂಪಾಯಿ, ಅದು ಕೂಡ 2 ರಿಂದ 3 ತಾಸಿನ ಆಗುತ್ತೆ. ಇನ್ನು ಸಾರ್ವಜನಿಕ ದರ್ಶನ 5 ರಿಂದ 6 ತಾಸುಗಳ ಸಮಯಗಳನ್ನು ತೆಗೆದುಕೊಳ್ತಿದೆ. ನಮ್ಮ ಜೊತೆ ಬೇರೆ ಬೇರೆ ಭಾಗದಿಂದ ಬಂದಿರುವಂಥ ಭಕ್ತರಿದ್ದಾರೆ, ಭಕ್ತರನ್ನ ಮಾತಾಡ್ತೀನಿ. ಮೇಡಮ್, ಎಲ್ಲಿಂದ ಬಂದಿದ್ದೀರಿ? ದರ್ಶನ ಆಯ್ತಾ? ಹೇಗೆ ಮೇಡಮ್, ಯಾವಾಗ ಹೋಗ್ತೀರಿ? ನಾವು ತುಮಕೂರಿಂದ ಬಂದಿದ್ದೀವಿ. ದರ್ಶನ ಇನ್ನೂ ಆಗಿಲ್ಲ, ಇವಾಗ ಹೊರಟಿದ್ದೀವಿ ದರ್ಶನಕ್ಕೆ. ಈ ಕ್ಯೂ ನೋಡಿ ಹೋಗೋದ ಬೇಡವಾ ಅಂದ್ಕೊಂಡು ಇನ್ನೂ ಮೀನಾಮೇಷ ಮಾಡಿಸ್ತಾ ಇದೀವಿ ಯಾವ ಕ್ಯೂಗೆ ಹೋಗ್ಬೇಕು ಅಂತ. ನಾವು 300 ರೂಪೀಸ್ ಕೊಟ್ಟು ಆ ಬಸ್ ಸ್ಟ್ಯಾಂಡಲ್ಲೇ ತೊಗೊಂಡು ಲಲಿತಾ ಮಹಲ್ ಹತ್ರ ಪಾರ್ಕಿಂಗ್ ಇದೆಯಲ್ಲ, ಆ ಪಾರ್ಕಿಂಗಿಂದ ಬಸ್ಸಲ್ಲಿ ಬಂದಿದ್ದೀವಿ. ಇವಾಗ ಆ 300 ಎಲ್ಲಿದೆ ಅಂತ ಹುಡುಕ್ತಾ ಇರುವಾಗ ನೀವು ಕಂಡ್ರಿ. ನೀವೆಲ್ಲಿಂದ ಬಂದಿರೋದು ಮೇಡಮ್? ನಾವೆಲ್ಲ ಒಂದೇ ಗ್ರೂಪಿಂದ ಬಂದಿರೋದು, ತುಮಕೂರಿಂದ ಬಂದಿರೋದು. ಹೇಗಿದೆ ಮೇಡಮ್? ತುಂಬಾ ರಶ್ ಇದೆ, ಭಯ ಆಗ್ತಾ ಇದೆ. ದರ್ಶನ ಇನ್ನು ಎಷ್ಟು ಅವರ್ ಆಗ್ತಾ ಇದೆ ಅದಕ್ಕೋಸ್ಕರ. ಚಾಮುಂಡಿ ಬಗ್ಗೆ ಹೇಳೋದಾದ್ರೆ ಚಾಮುಂಡಿ ಒಳ್ಳೇದ್ ಮಾಡ್ಲಿ ಅಂತ ದೇವ್ರನ್ನ ಬೇಡ್ಕೊಳ್ಳೋಕೋಸ್ಕರ ತುಮಕೂರಿಂದ ಬಂದಿದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂತೀವಿ. ಎಲ್ಲಿಂದ ಬಂದಿರೋದು? ನಾವು ಕೇರನಗರದಿಂದ ಬಂದಿರೋದು. ಕೇರನಗರದಿಂದ ಬೆಟ್ಟ ಹತ್ಕೊಂಡು ಬಂದು 1 ಗಂಟೆಗೆ ಬಂದು ಬೆಳಗಿನ ಜಾವ ದರ್ಶನ ಆಯ್ತು, ಚೆನ್ನಾಗಾಯ್ತು. ಮನ್ಸಿಗೆ ಸ್ವಲ್ಪ ನೆಮ್ಮದಿ ಅಂತ ಅನಿಸ್ತು. ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲರನ್ನೂ ಕರ್ನಾಟಕದ ಜನತೆಯನ್ನು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಈ ಮುಖಾಂತರ. ನೀವು ಫಸ್ಟ್ ಸರ್, ಈಗ ನೀವು ಸಾರ್ವಜನಿಕ ದರ್ಶನದ ಬಂದ್ರೆ 300 ರೂಪಾಯಿ ಬಂದ್ರೆ 2,000 ರೂಪಾಯಿ ಬಂದು? ಸರ್, ನಾನು ಐರಾವತ ಬಸ್ಸಿಂದ ಕೆಳಗಡೆಯಿಂದ ಬೆಳಗ್ಗೆ 6 ಗಂಟೆಗೇ ಬಂದೆ. ತುಂಬ ಅಚ್ಚುಕಟ್ಟಾಗಿ ದರ್ಶನ ಆಯಿತು. ದರ್ಶನ ಮಾಡಾದ್ಮೇಲೆ ಅಲ್ಲಿ ಎಲ್ಲ ಪ್ರಸಾದಗಳು ಅಂದರೆ ನೀರಿಂದ ಹಿಡಿದು ಮತ್ತು ತಾಯಿ ಚಾಮುಂಡೇಶ್ವರಿಯ ಪ್ರಸಾದ ಮತ್ತು ಅವರ ವಿಗ್ರಹ ಎಲ್ಲ ಕೊಟ್ಟಿದ್ದಾರೆ ನೋಡಿ. ನೀರು ಮತ್ತು ವಿಗ್ರಹ ಎಲ್ಲ ತುಂಬಾನೇ ಖುಷಿ ಆಯ್ತು. 2,000 ಏನೂ ಲಾಸ್ ಇಲ್ಲ ಸರ್. ಮತ್ತೆ ಲಾಡು ಎಲ್ಲ ಪ್ರಸಾದ ಕೊಟ್ಟಿದ್ದಾರೆ. ಎಷ್ಟು ನಿಮಿಷದ ದರ್ಶನ ಆಯ್ತು ಸರ್ ನಿಮಗೆ? ನನಗೆ ಒಂದು 10 ರಿಂದ 12 ನಿಮಿಷದಲ್ಲಿ ದರ್ಶನ ಆಯ್ತು. ತುಂಬಾನೇ ಖುಷಿ ಆಯ್ತು ಸರ್ ನನಗೆ. ಹೇಗಿತ್ತು ವ್ಯವಸ್ಥೆ? ಎಲ್ಲ ವ್ಯವಸ್ಥೆ ಎಲ್ಲ ಅಚ್ಚುಕಟ್ಟಾಗಿದೆ. ಎಲ್ಲ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಆರಕ್ಷತೆ ಠಾಣೆಯವರು ಇರ್ಬೋದು, ಮತ್ತೆ ಬೇರೆ ಅಲ್ಲಿರೋ ಒಳಗಡೆ ಎಲ್ಲರೂ ವ್ಯವಸ್ಥಾಪಕರು, ಪೂಜಾರಿಗಳು ಎಲ್ಲ ಕ್ಲೀನಾಗಿ ನೀಟಾಗಿ ಎಲ್ಲ ದರ್ಶನ ಮಾಡಿಸಿದ್ರು. ಇದು ಭಕ್ತರ ಮಾತುಗಳು. ಭಕ್ತರ ಹೇಳೋದು ಏನಂತ ಅಂದ್ರೆ ವ್ಯವಸ್ಥೆಯನ್ನ ಅದ್ಭುತವಾಗಿ ಮಾಡಿದ್ದಾರೆ. ಕಳೆದ ಬಾರಿಗೆ ಹೋಲಿಸಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಪ್ರತಿಯೊಬ್ಬರು ಕೂಡ ಈಗಾಗಲೇ ದರ್ಶನವನ್ನು ಮುಗಿಸಿ, ಅಂದ್ರೆ ಕೆಲವರು ರಾತ್ರಿಯೇ ಬಂದಿದ್ದಾರೆ, ಮತ್ತಷ್ಟು ಮಂದಿ ಬರೋರಿದ್ದಾರೆ. ಎಲ್ಲರೂ ಕೂಡ ಬಂದು ದರ್ಶನವನ್ನು ಪಡೆದು ಮಹಿಷಾಸುರನ ಪ್ರತಿಮೆ ಮುಂದೆ ಒಂದಷ್ಟು ಫೋಟೋ ಕ್ಲಿಕ್ಕಿಸಿಕೊಂಡು ಸಂತಸವನ್ನು ಪಡುವ ಮೂಲಕ ಮೊದಲ ಆಷಾಢ ಶುಕ್ರವಾರವನ್ನ ನಾಡ ಅಧಿದೇವತೆ ಚಾಮುಂಡಿ ತಾಯಿಯನ್ನ ನೋಡುವ ಮೂಲಕ ಕಣ್ತುಂಬಿಕೊಂಡಿದ್ದಾರೆ, ಜೊತೆಗೆ ಆಶೀರ್ವಾದನ ಪಡೆದುಕೊಂಡಿದ್ದಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಚಾಮುಂಡಿ ಬೆಟ್ಟ, ಮೈಸೂರು.